ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನೀವು ನೋಡಕತ್ತಿರೋ ರೆಸಿಪಿ ಪೆಪ್ಪರ್ ಚಿಕನ್. ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಾನಿಲ್ಲಿ ಡ್ರೈ ಮಸಾಲ ರೋಸ್ಟ್ ಮಾಡ್ಕೊಳತ್ತೀನಿ. ಏಲಕ್ಕಿ, ದಾಲ್ಚಿನ್ನಿ, ಮೆಣಸು, ಜೀರಿಗೆ, ಲವಂಗ ಹಾಕಿ ಹುರ್ಕೊಂಡು ಒಂದು ಪ್ಲೇಟಿಗೆ ತಗೊಂಡಿನಿ. ಅದನ್ನ ಪೌಡ್ರ್ ಮಾಡಿ ಇಟ್ಕೋಬೇಕು. ಅದ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಹಾಕ್ಕೊಂಡು ಹೆಚ್ಚಿದ ಉಳ್ಳಾಗಡ್ಡಿ ಹಾಕೋಬೇಕು. ಉಳ್ಳಾಗಡ್ಡಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಹಾಕಬೇಕಂತಂದ್ರೆ ಈ ಬಿರಿಯಾನಿ ಆಯಿತು, ಚಿಕನ್ ಆಯಿತು, ಮಟನ್ ಆಯಿತು, ನೀವು ಯಾವುದೇ ಮಾಡ್ಕೊಳ್ರಿ ನಾನ್ ವೆಜ್, ಅದಕ್ಕೆ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿದ್ರನ ಫ್ಲೇವರ್ ಮಸ್ತ್ ಬರ್ತೈತಿ, ಟೇಸ್ಟು ಮಸ್ತ್ ಕೊಡ್ತೈತಿ. ಇವಾಗ ನೋಡಿರಿ, ನೀವು ನೋಡಾಕತ್ತೀರಿ ಗೋಲ್ಡನ್ ಬ್ರೌನ್ ಆಗೈತಿ. ಇನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಇವಾಗ ನಾನೇನು ಮಾಡ್ತೀನಿ, ಸ್ಪೈಸಸ್ ಹಾಕ್ಕೋತೀನಿ. ಖಾರದ ಪುಡಿ, ಉಪ್ಪು, ಧನಿಯಾ ಪುಡಿ, ಚಿಕನ್ ಮಸಾಲ ಹಾಕ್ಕೊಳಕತ್ತೀನಿ. ಮತ್ತು ಒಂದು ಅರ್ಧ ಸ್ಪೂನು ಗಾರ್ಲಿಕ್ ಜಿಂಜರ್ ಪೇಸ್ಟು. ಮತ್ತು ನಾವು ಅದನ್ನು ಮೆಣಸು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ನೀವು ಖಾರದ ಪುಡಿ ಬೇಡಂದ್ರೆ ಸ್ಕಿಪ್ ಮಾಡ್ಕೋಬೋದು, ಯಾಕಂದ್ರೆ ಮೆಣಸು ಹಾಕ್ಕೊಂಡಿರ್ತೀವಲ್ಲ ಅದು ಖಾರ ಜಾಸ್ತಿ ಇರುತ್ತೆ. ನಾನಿಲ್ಲಿ ಖಾರ ಜಾಸ್ತಿ ಇರಲಿ ಅಂತಲೇ ಖಾರದ ಪುಡಿ ಹಾಕ್ಕೊಂಡಿನಿ. ಅರ್ಧ kg ಚಿಕನ್ ತೊಳೆದಿಟ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಚಂದಾಗ ಕೋಟಿಂಗ್ ಆದರೆ ಒಳಗಡೆ ತನಕ ಖಾರ ಉಪ್ಪು ಹಿಡ್ಕೊಳುತ್ತೆ. ಪೀಸ್ ಒಳಗಡೆನೂ ಖಾರ ಉಪ್ಪು ಹೋದ್ರೆ ಟೇಸ್ಟು ಮಸ್ತ್ ಬರ್ತೈತಿ. ಒಂದು 5 ನಿಮಿಷ ಇದೇ ಥರ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ವಿಡಿಯೋ ನೀವು ಮೊದಲ ಸಲ ನೋಡಕತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಶೇರ್ ಮಾಡಿರಿ. ಅಂದ್ರೆ ನಮ್ಮ ವಿಡಿಯೋಗಳು ನಿಮಗೆ ಮೊದಲು ರೀಚ್ ಆಗ್ತಾವೆ. ಇದೇ ಥರ ನಾನು ನಿಮಗೆ ಒಳ್ಳೊಳ್ಳೆ ರೆಸಿಪಿ ಶೇರ್ ಮಾಡ್ತೀನಿ. ನೋಡಿರಿ, ಇದೇ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೀರು ಎಷ್ಟು ಹಾಕೋಬೇಕಂದ್ರೆ ಚಿಕನ್ ಮುಳುಗುವಷ್ಟು ಹಾಕ್ಕೊಂಡ್ರೆ ಸಾಕು. ಯಾಕಂದ್ರೆ ನಾನಿಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳಕತ್ತೀನಿ. ಚಿಕನ್ ಪೆಪ್ಪರ್ ಡ್ರೈ ರೋಸ್ಟ್ ಮಾಡ್ಕೊಳತ್ತೀನಿ. ಅದಕ್ಕೆ ಇವಾಗ ನೋಡಿರಿ, ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಚಿಕನ್ ರೆಡಿ ಆಯಿತು. ಇವಾಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕೋಬೇಕು. ನೀವು ಬೇಕಾದ್ರೆ ಕೊತ್ತಂಬರಿನೂ ಹಾಕೋಬೋದು. ನಾನಿಲ್ಲಿ ಕೊತ್ತಂಬರಿ ಹಾಕ್ಕೊಂಡಿಲ್ಲ. ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿರಿ, ಪೆಪ್ಪರ್ ಚಿಕನ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.